ನೋಡಿ, ಅಲ್ಲಿರುವಂತ ದರ್ಶನ್ಗೆ ದಿಂಬು ಹಾಸಿಗೆಯನ್ನು ಕೊಡಕ್ ಆಗ್ತಾ ಇಲ್ಲ. ಆದ್ರೆ ಅಲ್ಲಿರುವಂತ ಕೈದಿಗಳು ರಾಜಾರೋಷವಾಗಿ ರಾಜ್ಯಾತಿಥ್ಯವನ್ನ ಅಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತ ಸಾಕಷ್ಟು ಕಡೆ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ನೋಡಿ, ಧನ್ವೀರ್ ಅವರಿಗೆ ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿರಬಹುದು? ಹಾಗಾದ್ರೆ ನಟ ಧನ್ವೀರ್ಗೆ ಇದರಲ್ಲಿ ಯಾವ ರೀತಿಯಾದಂತ ಸಂಕಷ್ಟ ಎದುರಾಗಬಹುದು? ಈ ವಿಡಿಯೋಗಳಿಗೂ ಮತ್ತೊಂದು ಕಡೆ ಧನ್ವೀರ್ಗೂ ಏನ್ ಸಂಬಂಧ? ಹಾಗಾದ್ರೆ ಒಂದು ಕಡೆ ಪರಪ್ಪನ ಅಗ್ರಹಾರವನ್ನ ರೆಸಾರ್ಟ್ ರೀತಿಯಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ, ಎಣ್ಣೆ ಹೊಡಿತಾ ಇದ್ದಾರೆ, ಒಂದು ಕಡೆ ನಾನ್ ವೆಜ್ ತಿಂತಾ ಇದ್ದಾರೆ, ಆರಾಮಾಗಿ ಜಾಲಿ ಮಾಡ್ತಾ ಇದ್ದಾರೆ. ಹಾಯ್, ಹಲೋ, ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡ್ತಾ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮತ್ತೊಂದು ಹೊಸ ತಿರುವನ್ನ ಪಡೆದುಕೊಂಡ್ಬಿಟ್ಟಿದೆ. ನೋಡಿ, ಇಷ್ಟು ದಿನಗಳ ಕಾಲ, 2-3 ದಿನಗಳ ಕಾಲ ನಾವು ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಈ ವಿಡಿಯೋ ವೈರಲ್ ಆಗಿದ್ದ ಹಾಗೆ, ಈ ವಿಡಿಯೋ ವೈರಲ್ ಮಾಡಿದವ್ರು ಯಾರು, ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇತ್ತು. ಅದರ ಜೊತೆಗೆ ನೋಡಿ, ಅಲ್ಲಿರುವಂಥ ದರ್ಶನ್ಗೆ ದಿಂಬು ಹಾಸಿಗೆಯನ್ನು ಕೊಡಕ್ ಆಗ್ತಾ ಇಲ್ಲ. ಆದ್ರೆ ಅಲ್ಲಿರುವಂಥ ಕೈದಿಗಳು ರಾಜಾರೋಷವಾಗಿ ರಾಜ್ಯಾತಿಥ್ಯವನ್ನ ಅಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತ ಸಾಕಷ್ಟು ಕಡೆ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಅದಾದ ಬೆನ್ನಲ್ಲೇ ಪ್ರಮುಖವಾಗಿ ದರ್ಶನ್ ಆಪ್ತ ಆಗಿರುವಂಥ ಸ್ಯಾಂಡ್ಲ್ವುಡ್ನ ನಟ ದರ್ಶನ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವರ ಆಪ್ತರಾಗಿರುವಂಥ ಧನ್ವೀರ್ ಅವರ ಒಂದು ಕಡೆ ಸಿಸಿಬಿ ಅಧಿಕಾರಿಗಳು ಮುಖ ಮಾಡಿಬಿಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ನೋಡಿ, ಧನ್ವೀರ್ ಅವರಿಗೆ ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿರಬಹುದು? ಹಾಗಾದ್ರೆ ಏನೆಲ್ಲ ಅನುಮಾನ ಬರೋದಕ್ಕೆ ಯಾಕೆ ಕಾರಣ? ಸೊ ಒಂದೊಂದಾಗಿ ಗಮನಿಸ್ತಾ ಹೋದಾಗ ದರ್ಶನ್ ಆಪ್ತರಾಗಿರುವಂತ ನಟ ಧನ್ವೀರ್ ಮೇಲೆ ಅನುಮಾನ ಬರೋದಕ್ಕೆ ಕಾರಣ ಏನು? ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಅದರ ಜೊತೆಗೆ ನಟ ಧನ್ವೀರ್ ಹಾಗೂ ವಿಡಿಯೋಗಳ ಲೀಕ್ ಮಾಡಿದ್ದಾರೆ ಅನ್ನೋದಾದ್ರೆ ಅವರಿಗೆ ಈ ವಿಡಿಯೋಗಳು ಸಿಕ್ಕಿದ್ ಹೇಗೆ? ಈ ರೀತಿಯಾದಂಥ ಪ್ರಶ್ನೆಯು ಸಹಜವಾಗಿ ಮೂಡ್ತಾ ಇದೆ. ನೋಡಿ, ಸದ್ಯ ಮೊಬೈಲ್ ವಶಕ್ಕೆ ಪಡೆದಿರುವಂಥ ಅಧಿಕಾರಿಗಳು ಮುಂದೆ ಸಿಸಿಬಿ ಪೊಲೀಸರು ಒಂದು ಕಡೆ ಕ್ರಮವನ್ನ ಕೈಗೊಳ್ತಾರಾ? ಯಾವ ರೀತಿಯಾದಂಥ ಕ್ರಮವನ್ನ ಕೈಗೊಳ್ಳಬಹುದು? ಈ ರೀತಿಯಾದಂಥ ಪ್ರಶ್ನೆಯು ಕೂಡ ಸಹಜವಾಗಿ ಮೂಡ್ತಾ ಇದೆ. ಅದರ ಜೊತೆಗೆ ನಟ ಧನ್ವೀರ್ಗೆ ಇದರಲ್ಲಿ ಯಾವ ರೀತಿಯಾದಂಥ ಸಂಕಷ್ಟ ಎದುರಾಗಬಹುದು? ಯಾಕೆ ಅಂತಂದ್ರೆ ಈ ವಿಡಿಯೋ ಲೀಕ್ಗೂ ಇದಕ್ಕೂ ಏನು ಸಂಬಂಧ? ಒಂದು ರೀತಿಯಾದಂಥ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ನಟ ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂಥ ಹಾಸಿಗೆ, ದಿಂಬು, ಚೇರು, ಅದನ್ನು ಕುಡಿ, ಇದನ್ನು ಕುಡಿ ಅಂತ ಪ್ರತಿ ಬಾರಿಯೂ ಕೂಡ ಕೋರ್ಟ್ ಮೆಟ್ಟಲು ಹತ್ತದಂತಹ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ನೋಡಿ, ನಮ್ಮ ಅಣ್ಣನಿಗೆ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ. ಅಲ್ಲಿ ಆಗ್ತಾ ಇರುವಂಥ ರಾಜ್ಯಾತಿಥ್ಯವನ್ನ ಒಂದು ಕಡೆ ಹೊರಗಡೆ ಜಗತ್ತಿಗೆ ನಾವು ಬಿಟ್ಟುಕೊಟ್ಟಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಗೊತ್ತಾದ್ರೆ ಒಂದು ರೀತಿಯಾಗಿ ನಮಗೂ ಕೂಡ ಅನುಕೂಲ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಧನ್ವೀರ್ ಅವರು ಈ ರೀತಿಯಾಗಿ ಮಾಡಿದ್ರ, ಅಥವಾ ಧನ್ವೀರ್ ಅವರಿಗೆ ಈ ವಿಡಿಯೋಗಳನ್ನ ಕಲಿಸಿದವ್ರು ಯಾರು? ಸೊ ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ನೋಡಿ, ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿ ದರ್ಶನ್ ಅವರಿಗೆ ಮೂಲ ವ್ಯವಸ್ಥೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಆರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ತಮಗೆ ಹಾಸಿಗೆ ಆಗಿರ್ಬೋದು, ದಿಂಬಾಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಯಾವುದೂ ಕೂಡ ನಮಗೆ ಕೊಡ್ತಾ ಇಲ್ಲ ಅಂತ ಕೋರ್ಟ್ ಮೆಟ್ಟಲು ಹತ್ತಿ ದರ್ಶನ್ ಒಂದು ಕಡೆ ಸುಸ್ತಾಗ್ಬಿಟ್ರು. ಆದರೆ ಅದರ ವಿಚಾರಣೆಯೂ ಕೂಡ ಒಂದು ಕಡೆ ನಡೀತಾ ಇದೆ. ಸೊ ಈಗ ಇದರ ಮಧ್ಯದಲ್ಲಿ ನಟ ದರ್ಶನ್ ಅವರ ಆಪ್ತ ಆಗಿರುವಂಥ ತಮ್ಮನ ರೀತಿ ಸ್ಥಾನ ತುಂಬಿರುವಂತ ಧನ್ವೀರ್ ಇದೀಗ ಒಂದಿಷ್ಟು ಸಿಸಿಬಿ ಅಧಿಕಾರಿಗಳು ಲಾಕ್ ಮಾಡಿದಂತ ಸಂದರ್ಭದಲ್ಲಿ ಈ ವಿಡಿಯೋಗಳಿಗೂ ಮತ್ತೊಂದು ಕಡೆ ಧನ್ವೀರ್ಗೂ ಏನ್ ಸಂಬಂಧ? ಹಾಗಾದ್ರೆ ಯಾಕೆ ಈ ವಿಡಿಯೋಗಳನ್ನ ವೈರಲ್ ಮಾಡಿದ್ರು ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಈ ರೀತಿಯಾದಂತಹ ಪ್ರಶ್ನೆಗಳು ಸಹಜವಾಗಿ ಅನುಮಾನ ಬರುವಂತದ್ದು. ನೋಡಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತ ಒಂದಿಷ್ಟು ಶಂಕಿತ ಉಗ್ರನಿಗೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಸೇರಿದಂತೆ ಅನೇಕ ಘೋರ ಅಪರಾಧಗಳನ್ನ ಮಾಡಿ ಜೈಲು ಸೇರಿರುವಂತ ಕೆಲ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡುವಂತ ವಿಡಿಯೋ ಅದಾಗಿದೆ. ನೋಡಿ, ಇದು ರಾಜ್ಯಾದ್ಯಂತ ಸಂಚಲನವನ್ನು ಮೂಡಿಸ್ತಾ ಇದೆ. ರಾಜಕಾರಣದಲ್ಲೂ ಕೂಡ ಕುತೂಹಲ ಮೂಡಿಸುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ರಾಜಕೀಯ ಕೆಸರಾಟಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ ಈ ವಿಡಿಯೋಗಳು. ನೋಡಿ, ಕಾಂಗ್ರೆಸ್ ಆಡಳಿತದಲ್ಲಿ ಇರುವಂತ ಸರ್ಕಾರದಲ್ಲಿ ಯಾವ ರೀತಿಯಾಗಿ ಕೈದಿಗಳು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಪರಪ್ಪನ ಅಗ್ರಹಾರವನ್ನ ರೆಸಾರ್ಟ್ ರೀತಿಯಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ, ಎಣ್ಣೆ ಹೊಡಿತಾ ಇದ್ದಾರೆ, ಒಂದು ಕಡೆ ನಾನ್ ವೆಜ್ ತಿಂತಾ ಇದ್ದಾರೆ, ಆರಾಮಾಗಿ ಜಾಲಿ ಮಾಡ್ತಾ ಇದ್ದಾರೆ. ಜೈಲ್ ಅಂತಂದ್ರೆ ಯಾವ ರೀತಿಯಾಗಿರಬೇಕು? ತನಗೆ ಆಗಿರುವಂತ ಶಿಕ್ಷೆಯನ್ನ ಪಶ್ಚಾತ್ತಾಪ ಪಟ್ಟು ಒಂದು ಕಡೆ ಒಳ್ಳೆ ವ್ಯಕ್ತಿಯಾಗಿ ಹೊರಗಡೆ ಬರ್ತಾರೆ ಅಂತಂದ್ರೆ ಅಲ್ಲಿರುವಂತ ಕೈದಿಗಳು ಇಷ್ಟೊಂದು ಮಟ್ಟಿಗೆ
ಇಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ರಾಜ್ಯಾತೀತ ಅನುಭವಿಸ್ತಾ ಇದ್ದಾರೆ. ಸೊ ಈಗ ಈ ವಿಡಿಯೋ ವೈರಲ್ ಹಿಂದೆ ದರ್ಶನ್ ಆಪ್ತ ನಟ ಧನ್ವೀರ್ ಇದ್ದಾರೆ ಅನ್ನುವಂಥ ಅನುಮಾನಗಳು ಒಂದು ಕಡೆ ಪೊಲೀಸರಿಗೆ ಮೂಡ್ತಾ ಇದೆ. ಸೊ ಜೈಲಿನ ವಿಡಿಯೋವನ್ನ ಧನ್ವೀರ್ ರಿಲೀಸ್ ಮಾಡಿದ್ದಾರೆ ಎಂಬ ಅನುಮಾನ ವ್ಯಕ್ತಪಡಿಸಿರುವಂತಹ ಸಿಸಿಬಿ ನಟನನ್ನ ತನಿಖೆಗೆ ಒಳಪಡಿಸಿದ್ರು. ಸೊ ಧನ್ವೀರ್ ಮೊಬೈಲ್ ಒಂದು ಕಡೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೆಸಿದ್ರು. ಆದರೆ ಮೊಬೈಲ್ನಲ್ಲಿ ಯಾವುದೇ ವಿಡಿಯೋ ಒಂದು ಕಡೆ ಪತ್ತೆ ಆಗಲಿ ನೋಡಿ, ಯಾವುದೇ ವಿಡಿಯೋ ಒಂದು ಕಡೆ ಪತ್ತೆ ಆಗಲಿಲ್ಲ. ವಿಚಾರಣೆ ಬಳಿಕ ಧನ್ವೀರ್ ಅವರನ್ನ ಪೊಲೀಸರು ಕಳಿಸಿದ್ದಾರೆ, ಆದರೆ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ದರ್ಶನ್ ಅವರು ಜೈಲಿನಲ್ಲಿ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ. ಇಲ್ಲಿ ಅಪರಾಧಿಗಳಿಗೆ ರಾಜ್ಯಾತಿಥ್ಯ ನೀಡಲಾಗ್ತಾ ಇದೆ. ಜೈಲಿನಲ್ಲಿ ಒಬ್ಬರಿಗೆ ಒಂದು ನ್ಯಾಯ, ದರ್ಶನ್ಗೆ ಒಂದು ನ್ಯಾಯ ಅನ್ನುವಂಥದ್ದು. ದರ್ಶನ್ ಅವರು ಮಾತ್ರ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ರಾಜ್ಯಾತಿಥ್ಯ ವಿಡಿಯೋಗಳು ವೈರಲ್ ಆಗಿವೆ. ಧನ್ವೀರ್ ದರ್ಶನ್ಗೆ ತುಂಬಾನೇ ಆಪ್ತರು. ಸೊ ಗಮನಿಸ್ತಾ ಹೋದಾಗ ಪ್ರತಿ ಬಾರಿಯೂ ಕೂಡ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಆಗಿರಬಹುದು, ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಆಗಿರಬಹುದು, ಯಾವುದೇ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಆಗಿರಬಹುದು, ಪ್ರಮುಖವಾಗಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಯಾವಾಗ ಒಂದು ಕಡೆ ದರ್ಶನ್ ಲಾಕ್ ಆಗ್ತಾರೆ, ದರ್ಶನ್ಗೆ ಒಂದು ರೀತಿಯಾಗಿ ಬೆನ್ನೆಲುಬಾಗಿ ನಿಂತಿದ್ದೆ ಇದೇ ಧನ್ವೀರ್. ಸೊ ಆಗಾಗ ಜೈಲಿಗೆ ಹೋಗಿ ಮಾತಾಡಿಸ್ಕೊಂಡು ಬರ್ತಿರ್ತಾರೆ. ಇದೇ ಕಾರಣಕ್ಕೆ ಧನ್ವೀರ್ ಮೇಲೆ ಒಂದಿಷ್ಟು ಪೊಲೀಸರು ಅನುಮಾನ ವ್ಯಕ್ತಪಡಿಸಿರುವಂಥದ್ದು. ಯಾವಾಗ ಪದೇ ಪದೇ ಒಂದು ಕಡೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಈ ವಿಡಿಯೋಗಳನ್ನು ಒಂದಿಷ್ಟು ರಿಲೀಸ್ ಮಾಡಿಬಿಟ್ರೆ ಸಾಕು, ಮುಂದೊಂದು ದಿನ ದರ್ಶನ್ಗೂ ಕೂಡ ಈ ರೀತಿಯಾದಂಥ ರಾಜ್ಯಾತಿಥ್ಯ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡಿಬಿಟ್ರಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಸೊ ಅದೇ ಅನುಮಾನದ ಮೂಲಕ ಸಿಸಿಬಿ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ, ಒಂದಿಷ್ಟು ವಶಕ್ಕೆ ಪಡೆದುಕೊಂಡು ಅಲ್ಲಿ ಒಂದಿಷ್ಟು ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ಮಾಡುವ ಮೂಲಕ ಪ್ರಮುಖವಾಗಿ ಯಾವಾಗ ರಾತ್ರಿ 1 ಗಂಟೆ ಸಂದರ್ಭದಲ್ಲಿಯೂ ಕೂಡ ಮತ್ತೊಂದು ಕಡೆ 11 ಗಂಟೆ ಸಂದರ್ಭದಲ್ಲಿ ಲಾಕ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಏನಾದರೂ ಇನ್ಫಾರ್ಮೇಶನ್ ಬಂದ್ಬಿಟ್ಟಿತ್ತಾ, ಈ ರೀತಿಯಾಗಿ ಏನಾದರೂ ಅವರಿಗೆ ಗೊತ್ತಾಗ್ಬಿಟ್ಟಿತ್ತ? ಯಾಕೆಂದರೆ ಮೊಬೈಲ್ನಲ್ಲೂ ಏನೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಅನುಮಾನ. ಒಂದು ಕಡೆ ಮೊಬೈಲನ್ನು ಸಂಪೂರ್ಣವಾಗಿ ಡಿಲೀಟ್ ಮಾಡಿದಾರಾ ಅನ್ನುವಂಥ ಒಂದು ಕಡೆ ಅನುಮಾನ ಈ ರೀತಿಯಾಗಿ ವ್ಯಕ್ತವಾಗ್ತಾ ಇದೆ. ಸೊ ಪ್ರಮುಖವಾಗಿ ರಾಜ್ಯಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ನಡೀತಾ ಇರುವಂಥ ಏನು ವಿಡಿಯೋಗಳ ಕರ್ಮಕಾಂಡ, ಒಂದಿಷ್ಟು ಉಮೇಶ್ ರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅಲ್ಲಿರುವಂಥ ರಣ್ಯರಾವ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವಂಥ ತರುಣ್ ಆಗಿರ್ಬೋದು, ಮತ್ತೊಂದು ಕಡೆ ಅಲ್ಲಿರುವಂಥ ಶಂಕಿತ ಉಗ್ರ ಶಕೀಲ್ ಆಗಿರ್ಬೋದು, ಎಲ್ಲರ ಮೊಬೈಲ್ ಒಂದು ಕಡೆ ಇದ್ದಾವೆ, ಅವರವರ ಮೊಬೈಲ್ಗಳಿದ್ದಾವೆ, ಆಂಡ್ರಾಯ್ಡ್ ಫೋನ್ಗಳಿದ್ದಾವೆ, ಆರಾಮಾಗಿ LED TV ಹಾಕಿಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಆದರೆ ದರ್ಶನ್ಗೆ ಮಾತ್ರ 1 ತಿಂಗಳ ಕಾಲ ನಿಜವಾಗ್ಲೂ ಕೂಡ ಫಂಗಸ್ ಬರ್ತಾ ಇದೆ, ಮೈಯೆಲ್ಲ ವಾಸನೆ ಬರ್ತಾ ಇದೆ, ಬಟ್ಟೆ ಬದಲಾಯಿಸಬೇಕು, ಬಹಳ ದಿನಗಳಾಯಿತು ನಾನು ಸೂರ್ಯನ್ನೇ ನೋಡಿಲ್ಲ, ವಾಕಿಂಗು ಕೂಡ ಬಿಡ್ತಾ ಇಲ್ಲ ನನಗೆ, ಆ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತ ಪ್ರತಿ ಬಾರಿಯೂ ಕೂಡ ದರ್ಶನ್ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಹೇಳುವಂಥ ಮಾತುಗಳು. ಸೊ ಅದೆಲ್ಲವೂ ಕೂಡ ಬೆಳವಣಿಗೆ ಆಯಿತು ಒಂದು ರೀತಿಯಾಗಿ. ಇಷ್ಟೆಲ್ಲವೂ ಕೂಡ ಇಲ್ಲಿರುವಂಥ ಕೈದಿಗಳಿಗೆ ಸಿಗ್ತಾ ಇದೆ, ಆದರೆ ನಮ್ಮಣ್ಣನಿಗೆ ಮಾತ್ರ ಸಿಗ್ತಾ ಇಲ್ಲ, ನಮ್ಮಣ್ಣನಿಗೂ ಕೂಡ ಸಿಗಬೇಕು. ಅಲ್ಲಿರುವಂಥ ವಿಡಿಯೋಗಳು ಒಂದಿಷ್ಟು ವೈರಲ್ ಆದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ದರ್ಶನ್ಗೆ ಈ ರೀತಿಯಾದಂಥ ವ್ಯವಸ್ಥೆ ಸಿಗುತ್ತೆ ಅಂತ ಅನ್ಕೊಂಡಿದ್ರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡಿ, ಈಗ ಹಿಂಗಾಗೋಗ್ಬಿಟ್ಟಿದೆ ಅಂತಂದರೆ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಧನ್ವೀರ್ ಒಂದು ಕಡೆ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಒಂದಿಷ್ಟು ಏನಿದೆ ಇದೆಲ್ಲವೂ ಕೂಡ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮೊಬೈಲ್ ಕೂಡ ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥದ್ದು. ಮೊಬೈಲ್ ರೀಟ್ರೀವ್ ಮಾಡಿದ್ರೆ ಸಂಪೂರ್ಣವಾಗಿ ಡಾಟಾವನ್ನು ಏನಾದರೂ ರಿಕವರ್ ಮಾಡಿಬಿಟ್ರೆ ಏನಾದರೂ ಇಲ್ಲಿ ಸಿಸಿಬಿ ಅಧಿಕಾರಿಗಳು ಮತ್ತೆ ಧನ್ವೀರ್ನ ಲಾಕ್ ಮಾಡಬಹುದಾ? ಯಾಕೆ ಈ ವಿಡಿಯೋಗಳನ್ನು ಮಾಡಿದ್ರೆ, ಯಾರು ನಿಮಗೆ ಶೇರ್ ಮಾಡಿದ್ದು, ಹಾಗಾದರೆ ಯಾರು ಆ ಕೈದಿ, ಯಾರು ನಿಮಗೆ ಆಪ್ತರಿದ್ದಾರೆ, ಅದೆಲ್ಲವೂ ಕೂಡ ಒಂದಿಷ್ಟು ವಿಚಾರಣೆ ಮುಂದಿನ ಭಾಗ. ಅದು ಆದರೆ ಗೊತ್ತಾಗಲಿಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ಯಾರು ವೈರಲ್ ಮಾಡಿದ್ರು, ಏನು ಕತೆ, ಪ್ರಮುಖವಾಗಿ ಅಲ್ಲಿರುವಂಥ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ವೈರಲ್ ಆಗ್ತಾ ಇದ್ದಾವೆ, ಅಲ್ಲಿರುವಂಥ ಕೈದಿಗಳು ಯಾರು ಮಾಡಿದ್ದು, ಸಹ ಕೈದಿಗಳೇ ಮಾಡಿರ್ತಾರೆ. ಯಾಕಂದರೆ ಅಷ್ಟೊಂದು ಜೋಶಾಗಿ ಅಷ್ಟೊಂದು ಮೋಜು ಮಸ್ತಿಯಿಂದ ಕುಣಿತಾ ಇದ್ದಾಗ ಆ ಸಹಜವಾಗಿ ಮೊಬೈಲ್ ಹಿಡ್ಕೊಂಡು ಒಂದಿಷ್ಟು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಉಗ್ರಗಳು ಒಂದು ಕಡೆ ಅಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ರೇಪಿಸ್ಟ್ಗಳು ಒಂದು ಕಡೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಏನೋ ಗೋಲ್ಡ್ ಕೇಸ್ನಲ್ಲಿ ಒಳಗೆ ಹೋಗಿರುವಂಥ ತರುಣ್ ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲವೂ ಕೂಡ ಇದ್ದಂಥ ಸಂದರ್ಭದಲ್ಲಿ ಹೊರಗಿನ ಪ್ರಪಂಚ ಯಾರಿಗೆ ಬೇಕು ಸ್ವಾಮಿ? ಹಾಗಾದರೆ ಯಾರಿಗೆ ಬೇಕು? ಒಂದು ಕಡೆ ದರ್ಶನ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೀಗೆ
ಒಂದು ಕಡೆ ಧನ್ವೀರ್ ಹಿಂಗೆ ಮಾಡಿಬಿಟ್ರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡೋಣ, CCB ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಏನೆಲ್ಲವೂ ಕೂಡ ಬಟಾ ಬಯಲಾಗುತ್ತೆ, ಏನೆಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಯಾರ ಮೇಲೆ ಈ ಆರೋಪಗಳು ಬರ್ತಾ ಇದ್ದಾವೆ, ನಿಜವಾಗ್ಲೂ ಕೂಡ ಇವರು ಮಾಡಿದಾರೋ ಅಥವಾ ಇಲ್ವೋ ಕಾದು ನೋಡಬೇಕಾಗಿದೆ. ಎಸ್, ಇದಾಗುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ.